ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು. ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ. ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ. ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು. ಈ ಎಲ್ಲಾ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ. ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು. ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಇಷ್ಟೇ ಅಲ್ಲ, ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ, ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ, ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಿಂಗಂದ್ರು ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂತಾರೆ ಅಂತ. ನನಗೆ ಅಶೋಕಣ್ಣನು ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲು. ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ. ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ. ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು. ಈ ಎಲ್ಲಾ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ. ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು. ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಇಷ್ಟೇ ಅಲ್ಲ, ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ, ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ.
ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ, ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂತಾರೆ ಅಂತ. ನನಗೆ ಅಶೋಕಣ್ಣನು ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಿಷತ್ನಲ್ಲಿ ಅಶ್ಲೀಲ ಪದ ಬಳಕೆಯಿಂದಾಗಿ ಅರೆಸ್ಟ್ ಆಗಿದ್ದ ಸಿಟಿ ರವಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಟಿ ರವಿ ವಿರುದ್ಧ ಸಮರಕ್ಕೆ ನಿಂತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಮುಖಭಂಗವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ರಣಾಂಗಣ. ಬಿಜೆಪಿ MLC ಸಿಟಿ ರವಿ ವಿರುದ್ಧ FIR ದಾಖಲು. ರಾತ್ರೋರಾತ್ರಿ ಪೊಲೀಸರಿಂದ ಬಂಧನ. ಠಾಣೆಗೆ ಕರೆದೊಯ್ಯದೆ ರಾತ್ರಿ ಇಡೀ ಸುತ್ತಾಡಿಸಿದ ಆರೋಪ. ನನ್ನ ಕೊಲೆಗೆ ಯತ್ನಿಸಲಾಗ್ತಿದೆ ಎಂದು ಚೀರಾಡಿ ಸಿಟಿ ರವಿ ಘೋಷಣೆ ಕೂಗಿದ್ರು. ಈ ಎಲ್ಲಾ ಜಟಾಪಟಿಯ ಮಧ್ಯೆ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ. ಸಿಟಿ ರವಿ ರಿಲೀಸ್ಗೆ ಹೈಕೋರ್ಟ್ ಆದೇಶ. ಬೆಳಗಾವಿಯಲ್ಲಿ ದಾಖಲಾದ ಪ್ರಕರಣ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದ್ದಂತೆ ಸಿಟಿ ರವಿಯನ್ನ ಕರೆದುಕೊಂಡು ಬರಲಾಗ್ತಿತ್ತು. ಅಷ್ಟರಲ್ಲಿ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಕೇಸ್ ರದ್ದತಿಗೆ ಸಲ್ಲಿಸಲಾಗಿದ್ದ ಅರ್ಜಿ ವಜಾಗೆ ಮನವಿ ಮಾಡಲಾಗಿತ್ತು. ಈ ವಿಚಾರದಲ್ಲಿ ಸಿಟಿ ರವಿಗೆ ಬಿಗ್ ರಿಲೀಫ್ ನೀಡಿದ ಕೋರ್ಟ್ ಅವರು ಎಲ್ಲಿದ್ದಾರೋ ಅಲ್ಲಿಂದಲೇ ರಿಲೀಸ್ ಮಾಡುವಂತೆ ಆದೇಶ ನೀಡಿತು. ಇದರಿಂದ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಹೃದಯಪೂರ್ವಕವಾಗಿರೋ ಧನ್ಯವಾದಗಳು. ನೀವೆಲ್ಲ ಅಖಂಡವಾಗಿರೋ ಪ್ರೀತಿ ತೋರಿಸಿದ್ರಿ. ನಿಮ್ಮ ಪ್ರೀತಿಗೆ ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಜೊತೆಗಿದ್ದು ಋಣ ತೀರಿಸ್ತೀನಿ. ಇಷ್ಟೇ ಅಲ್ಲ, ಸತ್ಯಂ ವದ ಧರ್ಮಂ ಚರ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಅಲ್ಲದೆ ಈ ವಿಚಾರದಲ್ಲಿ ಯಾರನ್ನೂ ಬಿಡುವುದಿಲ್ಲ, ಕೇಂದ್ರ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುತ್ತೇವೆ ಎಂದಿದ್ದಾರೆ. ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವ ಸಿಟಿ ರವಿ ಪತ್ನಿ ಪಲ್ಲವಿ, ಹೆಣ್ಣು ಮಕ್ಕಳ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ, ಆರ್ ಅಶೋಕ್ ವಿಜಯೇಂದ್ರ ಧೈರ್ಯ ತುಂಬಿದ್ದಾರೆ ಎಂದು ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಂತಾರೆ ಅಂತ. ನನಗೆ ಅಶೋಕಣ್ಣನು ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸರ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ತಿರುಗೇಟು ನೀಡಲು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಕಮಲ ನಡುವಿನ ಈ ಸಮರ ಮತ್ತಷ್ಟು ಧಗಧಗಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.